ಅದಕ್ಕೆ ಸರ್ವಜ್ಞಗಳನ್ನು ಮಾತುಗಳಿಗೆ ಹಿಂಗೆ ಹೇಳ್ತಾರೆ ಗೋಪಾಲ. ಏನ್ ಹೇಳ್ತಾರೆ ಪ್ರಭಾತ? ಆನಿ ನೀರಾಟದೋಳು ಮೇಣವನ್ನು ಕಂಡಂಜುವುದೇ. ಹೌದು. ಆನಿ ನೀರಾಟದೋಳು ಮೇಣವನ್ನು ಕಂಡಂಜುವುದೇ. ಹೌದು. ಏನ ಮನುಜನ ಬಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೇ ಸರ್ವಜ್ಞ ಅಂತ ಹೇಳಿದ. ಹೇಗಂದ್ರಪ್ಪ? ಆನಿ ಸಮುದ್ರ ದಂಡಿ ಒಳಗ ನೀರು ಕುಡ್ಲಿಕ್ಕೆ ಹೋಯ್ತಪ್ಪ ಅಂತಂದ್ರ ಹೌದು ಅದು ಮೇಣಿಗೆ ಎಂದು ಅಂಜುದಿಲ್ಲ. ಹೌದು. ಜ್ಞಾನಿ ಇದ್ದವ ಹೈದು ಹೋಗೋ ಮುಂದೆ ಅಜ್ಞಾನಿ ಇದ್ದವ ತನ್ನ ಬಾಯಿಲಿಂದ ಎತ್ತ ಶಬ್ದ ನೋಡಿದ್ರ ಖರೆ ತಿರುಗಿಸೋದಕ್ಕೆ ನೋಡುದಿಲ್ಲ ಅಂತ ಹೇಳ್ಯಾರ. ಹೌದಪ್ಪ. ಹೆಂಗಪ್ಪ ಏನಾಗಿತ್ತು ಯಾವಾರಪ್ಪ ಅಂತ ಕೇಳಿದ್ರ ಏನಪ್ಪ? ಬ್ಯಾಸಿಗೆ ದಿನದೊಳಗ ಹೌದು. ಕೆಟ್ಟ ಬ್ಯಾಸಿಗೆ ದಿನದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ರೋಡ್ ದಂಡಿಗೆ ಒಂದು ದೊಡ್ಡ ಮಾವಿನ ಗಿಡ ಇತ್ತು. ಹೌದು. ಮಾವಿನ ಗಿಡ ಇತ್ತು. ಮಾವಿನ ಗಿಡಕ್ಕ ಮಾವಿನಕಾಯಿ ವಾಚಿಯಾಗಿತ್ತು. ಹೌದಪ್ಪ. ಅವಾಗ ಮಾವಿನ ಗಿಡದ ಬುಡಕ್ ಒಂದ ನೀರಿನ ಹರಿವೆತ್ತೇಳಿ ಚಂದನ ಹರಿವೆ ತಿಳ್ಕೊಂಡು ಒಂದು ಮಾಲಕ ತುಂಬಿಟ್ಟಿದ್ದ. ಇಬ್ಬರು ಗೆಳೆಯರು ಕೂಡಿ ಕಿಶಂದ್ರ ರೋಡ್ ದಂಡಿ ಕೊಟ್ಟು ಹೋಗೋ ಮುಂದ ಮಾವಿನ ಗಿಡ ನೋಡಿದ್ರು ಮಾವಿನ ಗಿಡದ ಬುಡಕ ನೀರಿತ್ತು. ನೀರು ಕುಡಿದಂತ ವಿಶ್ರಾಂತಿಗಳು ಹೋಗೋಣ ತಿಳ್ಕೊಂಡ ಮಾವಿನ ಗಿಡದ ಬಳಿ ಬಂದು ನೀರು ಕುಡಿದು ಮನ್ಕೊಂಡ್ರವ್ರು. ಮನ್ಕೊಂಡ್ರು ಜಂಪ್ ಹತ್ತು. ಇಬ್ಬರು ಗೆಳೆಯರು ಜಂಪ್ ಹತ್ತರದೊಳಗೆ ಗಿಡದಾಗಿನ ಪಾಡಗಾಯಿ ಮಾವಿನಕಾಯಿ ಹೌದಾ ಎದಿ ಮ್ಯಾಗ ಬಿತ್ತು. ಎದಿ ಮ್ಯಾಗ ಬೀಳೋದಾಗ ಪಕ್ಕನ ಎತ್ತರ ಇತ್ತು. ಕಣ್ಣು ತೆಳಗ್ ನೋಡ್ದ. ಹೌದಾ. ಎದಿ ಮ್ಯಾಗ ಬಿತ್ತು ಮಾವಿನಕಾಯಿ ತೆಳಗ ಉಳಿ ಬಿದ್ದಿತ್ತು. ಹೌದು. ಎದಿ ಮ್ಯಾಗ ಬಿದ್ದಿರ್ತಕ್ಕಂತ ಮಾವಿನಕಾಯಿ ತೆಳಗ ಬಿತ್ತು. ಹೌದು. ಅವಾಗ ಇನ್ನ ಹಂಗ ಮಾಡ್ಬೇಕು ಮನ್ಕೊಂಡಿನಿಲ್ಲ ಅಂದವ. ಅತ್ರದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿದ್ರಪ್ಪ? ಆ ರೋಡ್ ಹಿಡಿದು ಪೊಲೀಸ್ ಇಂಡಿಗೆ ಹೊಂಟಿದ್ದವ. ಹೌದಪ್ಪ. ಹೋಗುವಂತ ಸಂದರ್ಭದಲ್ಲಿ ಪಟಪಾಟ ಯಾವತ್ತು ಬಿತ್ತು ಇವನ ಕಿವಿಗೆ. ಹೌದು. ಆ ಮನ್ಕೊಂಡಲ್ಲಿ ಅವ ಪೊಲೀಸ್ ಹೋದ್ರದ. ಹೌದು. ಹೌದ. ಓ ಪೊಲೀಸ್ ಅವರ ಬರ್ರಿ ಇಲ್ಲಂದವ. ಪೊಲೀಸ್ ಇಲ್ಲಕ್ ಮನ್ಕೊಂಡರು ಇವ್ರಿಗೆ ಯಾರು ಹೊಡೆದು ಹೋದಾರ ತಿಳ್ಕೊಂಡ ಹೌದಲ್ಲ ಬಂದು ಹಂಗೆ ಹೊಂಟ ಮತ್ತೆ ಎದ್ದು ನಿಂತು ಅದರದ. ಹೌದು. ಸಾಹೇಬ್ರ ನೀವು ಬರ್ಬೇಕಾಗ್ಯದ ಅಲ್ಬತ್ತಂತೇಳಿ ಅವ ಪೊಲೀಸ್ ಹೊಳ್ಳಿ ಪಟಪಾಟಿ ಹೊಳ್ಳಿ ಹೊಳಸ್ಕೊಂಡು ಬಂದು ರೋಡ್ ದಂಡಿಗೆ ಪಟಪಾಟಿ ಹಚ್ಚಿ ಹೋಗಿ ನೋಡ್ಕೋತ ಆ ಮಾವಿನ ಗಿಡದ ಬಳಿ ಬರೋದಕ್ಕ ಮನ್ಕೊಂಡಿದ್ದವ. ಯಾಕೋ ಅದ್ರದಂದವ. ಹೌದ. ಅವ ಅಂದ ನೋಡ್ರಿ ಒಂದು ಚೆರಿಗೆ ನೀರು ಕುಡಿದು ಇಬ್ರು ಕೂಡಿ ವಿಶ್ರಾಂತಿ ತೋಳದೊಳಗೆ ನಿಂತು ಹತ್ತದ ಗಿಡದಾಗಿಂದ ಪಾಡ ಮಾವಿನಕಾಯಿ ಎದಿ ಮ್ಯಾಗ ಬಿತ್ತದ. ಎದಿ ಮ್ಯಾಗಿಂದ ಕಾಯಿ ತೆಳಗ್ ಬಿದ್ದದ. ಆ ತೆಳಗ್ ಬಿದ್ದ ಕಾಯಿ ನಮ್ ಭಯಾಗ ಇಟ್ಟು ಹೊರತಿ ಒದರಿ ಅಂತ. ಹೌದು. ಹೌದಾ. ಪೊಲೀಸಿಗೆ ಯಾಕೆ ಸಿಟ್ಟು ಬರಬಾರ್ದ್ರಿ? ಏನ್ ಬರ್ತಾನೆ ಪೊಲೀಸ್? ಪಾಡಗ ಎದಿ ಮ್ಯಾಗ ಬಿದ್ದಿದ್ದು ತೆಳಗ ಬಿದ್ದಿದ್ದು ಬಾಯಿಗೆ ತಗೊಂಡತನು ಅಂತ ಇಟ್ಟು ಉಸಿರಿಲ್ಲ ಮಗನ ಅಂತೇಳಿ ಅವನಿಗೆ ಹೊಡ್ಲಿಕ್ಕೆ ಶುರು ಮಾಡ್ದ. ಹೌದಪ್ಪ. ಇವ ಮಗ್ಗಲಕ್ಕೆ ಗಳೆ ಮನ್ಕೊಂಡಿದ್ರಿ. ಇವ ಅಂತಿದ್ದ ಪೊಲೀಸ್ ಸಾಹೇಬರಿಗೆ ಹೇಳ್ತಾರಿಪ್ಪ ಸಾಹೇಬ್ರ ಹೊಡಿ ಬಿಡಬೇಡ ಅವನಿಗೆ ಮಗನಿಗೆ ಇತ್ತಿದ್ದ. ಅವ ಪೊಲೀಸ್ ಆ ಗೆಳೆ ಹೊಡೆದ್ ಬಿಟ್ಟು ಕೇಳದತ್ತ ಇವನಿಗೆ ಯಾಕೋ ಅಂತ ಪರಿ ಅವನ ಮ್ಯಾಗ ಸಿಟ್ಟಾಕ ನಿಂದಂತ. ಏನ್ರಿ ಒಂದು ತಾಸ ಐತಿ ಮೂಗಿನ ಮಗನ ನಣ ಕೊತ್ತಾದ. ಹೌದು. ಹೌದಾ. ಎದ್ದು ನಾನು ಮೂಗಿನ ಮಗನ ನಣ ಹೊಡಿಯೋ ಮಗನ ಅಂದ್ರೆ ಹೊಡೆಯಲಿಗೆ ಸಿಟ್ಟು ಬಂದು ಹೊಡಿ ಅಂತ. ಹೌದಪ್ಪ. ಯಾಕತ್ತಂದ್ರ ಇವನಿಕಿಂತ ಮುಗ್ಗಲಗಡಿ ಸುಳಿ ಮಗ ಅವ ಅವ್ರಿಗಿಂತ ಮುಗ್ಗಲಿಗಾಡಿ ಸುಳಿ ಮಗ ನೋಡಕೊತ್ತಾವ. ಯಾಕಂತ ಕೇಳಿದ್ರ ತಮ್ಮಲ್ಲಿ ಇರ್ತಿರ್ತಕ್ಕಂತ ತಾವು ಎದ್ದು ತಗೊಂಡು ತಿನ್ನೋದು ತಾಕತ್ತಾಗಲ್ಲ ಅಂದ್ರೆ ಹೆಂಗ್ರಿ? ಹೌದಾ. ಇಂತ ಕಲಿಯುಗದೊಳಗ ಜಗತ್ತಿನೊಳಗ ಇಂಥವ್ರು ತುಂಬಿ ಗೊತ್ತಾರ. ಅದಕ್ಕೆ ಇರ್ಲಿ ಆತ್ಮಬಂಧುಗಳಲ್ಲಿ ಏನಪ್ಪಾ ಅಂತ ಕೇಳಿದ್ರು ಐವರ್ ಸಂಗಿ ಗ್ರಾಮ ಸುರುವಿನ ಸಂಧಿಗಳಿನಿ. ಹೌದು. ಇದು ಎಲ್ಲಾ ತರ ಅನುಭವಿತ ಕಲಾವಿತರ ಊರೈತಿ. ಹೌದು. ಒಂದು ಕುಸ್ತಿ ಒಳಗಾಗಲಿ, ಒಂದು ಲಾಭದೊಳಗಾಗಲಿ, ಒಂದು ಕಲಾವಂತರದೊಳಗಾಗಲಿ ಎತ್ತಿದ ಕೈ ಎತ್ತಿ ಇಂತಲ್ಲಿ ವಿಷಯಗಳ ಹೆಂಗೆ ನಡೆಸ್ಬೇಕ ತಿಳ್ಕೊಂಡ ನಾನು ಸುರುವಿನ ಸಂಧಿನೊಳಗೆ ಅಗಳ ಸಂಧಿನೊಳಗೆ ಒಂದು ಮಾತಿಗೆ ಕೇಳಿದ್ದೆ. ಏನ್ ಕೇಳಿರಿಪ್ಪ? ಎಲ್ಲರೂ ವಿಷಯಗಳನ್ನ ಗುರು ಮತ್ತು ಶಿಷ್ಯ, ಸತ್ಸಂಗ, ಸದ್ಭಕ್ತಿ, ಹೌದಾ, ಹಿಂಗ ಅನೇಕ ತರ ವಿಷಯಗಳನ್ನ 10-15 ವರ್ಷದಿಂದ ಬೆಳೆಸ್ಕೊತ ಎಲ್ಲರೂ ಬಂದಾರ. ಖರೆ ಎಲ್ಲರೂ ಹಿಂಗ ಬೆಳೆಸ್ಕೊತ ಬಂದಾರ. ತಾಯಿ ತಂದೆ ಸತ್ತು ಸೋದರ ಮಾವ ಉಳಿಬೇಕಂತೇಳಿ ಹಿಂಗ ಹಿರಿಯರು ಹೇಳ್ತಾರ. ಹಿರಿಯರ ರೂಢಿ ಪ್ರಕಾರ ಐತಿ ಮಾತ. ತಾಯಿ ತಂದೆ ಸತ್ತು ಸೋದರ ಮಾವ ಉಳಿಬೇಕು. ಸೋದರ ಮಾವ ಉಳಿಬೇಕಂದ್ರೆ ಯಾರಿಗೆ ಉಳಿಬೇಕ್ರಿ? ಸೋದರ ಸೊಸಿಗೆ ಅಲ್ಲ. ಹೌದು, ಅವ್ರಿಗೆ ಉಳಿಬೇಕು. ಇವು ವಿಷಯಗಳು ಬಹಳ ಚಂದ ಮಾರ್ಮಿಕವಾಗಿ ಬರ್ತಾವ ತಿಳ್ಕೊಂಡು ಇವು ಹಾಲು ಮತದೊಳಗೂ ಬರ್ತಿರ್ತಕ್ಕಂತ ಮಾತವ. ಹೌದಾ. ಮತ್ತ ಅನೇಕ ರಾಮಾಯಣ ಒಳಗೆ ಬರ್ತಿರ್ತಕ್ಕಂಥ ಮಾತದವ. ಹೌದು. ಖರೆ ಇಂಥ ವಿಷಯಗಳನ್ನ ಸರಜೋಡಿ ಸಂಘದವರು ಮಾವನಿಷ್ಯ ಹಿಡ್ಕೊಂಡಪ್ಪ ಅಂತಂದ್ರ ಸೊಸಿಗೆ ನಾವು ಬೆಳೆಸೋರು. ಸೊಸಿಗೆ ಯಾವಲ್ಲಪ್ಪ ಅಂತಂದ್ರ ಮಾವನ್ನ ಕನಿಷ್ಠನ್ನು ಮಾಡಿ ಸೊಸಿಗೆ ನಾವು ಬೆಳೆಸ್ತಿದ್ದೇವೆ. ಮೊದಲೇ ಹೇಳಿ ನಾನು. ವಿಷಯ ಹಿಡ್ಕೊಂಡ್ರ ಪ್ರಾಚೀನತೆ ಇದ್ರೊಳಗೆ ಏನು ಬಂದಿರಬಾರದು. ಏನೇ ಮಾತಾಡಿದ್ರು ಜನರಿಗೆ ಪಟ್ಟ ಸಂಖ್ಯೆ ಇರ್ಬೇಕು. ವಿಷಯಗಳು ಎಲ್ಲ ತರದವ ಹೊಳಿತಾವೆ. ಹಾಲು ಮತ್ತೊಳಗೆ ಜಾಸ್ತಿ ಬರ್ತಾವ. ಸರಿ, ಅವ್ರು ಸೊಸಿ ಹಿಡ್ಕೊಂಡ್ರ
ಅಂದ್ರೆ ನಾವು ಮಾವನ ಹಿಡ್ಕೊಂಡತ್ತೇಳಿ ಈ ವಿದ್ಯೆ ಸುಟ್ಟುಕೊಂಡು ನಾನು ಮಾವ ಇದು ಹೊಸ ನಮನೆ ಐತ್ರಿ, ಇದು 3ನೇ ಸ್ಟೇಜ್ ನಾನು ಇಡ್ಲಕತ್ತಿದ್ದೀನಿ. ಹೌದಪ್ಪ. ನಾನು ಅಮೋಘ ಮ್ಯಾಲಿನ ಜೋಡಿನ ಇಡಬೇಕು, ಇದು ಮಾಲಿಂಗರಾಯನ ಮ್ಯಾಲಿನ ಜೋಡಿನ ಇಡಬಾರ್ದು, ಯಾವ ಗ್ರಂಥವನ್ನು ಬರೆದಿಲ್ಲ, ಇದು ಯಾರು ಹಿಂಗ್ ಹೇಳ್ಕೊಟ್ಟಿಲ್ಲ ನಮಗೆ. ಹೌದು ವಿಷಯ ಅದಿದು ಬೆಳೆಸೋದಾದ. ಏನು ಗಂಡ ಮಕ್ಕಳೇ ಮಾಲಿಂಗರಾಯಂದು ಬೀರದೇವರು ರೇವಣ ಶಬ್ದದ ಅಮಲ ಶಬ್ದದ ಹಾಡು ಹೋಗತ್ತೇಳಿ ಯಾವ ಲೇಖನಗಳು ಕೊಟ್ಟಿಲ್ಲ. ಇಲ್ಲ, ಪ್ರತಿಯೊಂದರದೊಳಗೆ ಹೆಣ್ಮಕ್ಳು ಭಾಗವಹಿಸ್ಯಾರ, ಗಂಡಸರು ಭಾಗವಹಿಸ್ಯಾರ. ಇಷ್ಟೇ ಅಲ್ಲ, ನೀವು ಎಲ್ಲಿದ್ದಾನು ಆದ್ರೂ ಹೆಣ್ಮಕ್ಳು ಹೋದಾರ, ಗಂಡ ಮಕ್ಳು ಹೋದಾರ. ಹೌದಿಲ್ಲ? ಅಮಲ ಶಬ್ದ ಮ್ಯಾಲಿದ್ರೆ ಇದು ಕೇಳ್ಬೇಕು, ಮಾಲಿಂಗರಾಯನ ಮ್ಯಾಲಿದ್ರೆ ಇದು ಕೇಳ್ಬರ್ತೆ, ಯಾವ ಲೇಖನಗಳು ಕೊಟ್ಟಿಲ್ಲ. ವಿಷಯನ ಹೇಳಿನಿ. ಬಂದ್ರ ಇದು ಹಿಡ್ಕೊಂಡು ಬೆಳೆಸೋದು. ಹೌದು. ಬರ್ಲಿಲ್ಲ ಅಂದ್ರ ನನಗ್ ಬರ್ಲಂದ್ರ ಮುಕ್ತ ಆಯ್ತಲ್ಲ ಅದು. ಹೌದು, ಮುಗಿತು. ಒಂದು ಮಾತು ಹೇಳಿದ್ರವ್ರು, ಏನ್ ಹೇಳ್ತಾರಪ್ಪ? ಇಂತ ಹೊಲಸು ವಿಷಯ ನೀವು ಇಡಬಾರ್ರಿ. ಇದು ಹೊಲಸರ ವಿಷಯ ನೋಡ್ರಿ. ಮುದ್ದಾಯ ಮುದ್ದುಗೌಡ ಶಿವ ಪಾರ್ವತಿ ಸಂಚಾರ ಮಾಡ್ಕೋತ ಕೈಲಾಸದಿಂದ ಮರ್ತ್ಯ ಮಂಡಲದೊಳಗೆ ಬಂದಂತ ಪ್ರಸಂಗದಲ್ಲಿ ಒಂದು ಮಾತು ಬರೀ ಬಡ್ಡಿ ಹೇಳ್ತೀನಿ, ಮುಂದೆ ವಿಷಯ ತಾನೇ ಬರ್ತದ. ಹೆಂಗಪ್ಪ ಅಂತ ಕೇಳಿದ್ರೆ ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಯಾಳ ಧರಣಿಗೆ ಬಿಟ್ಟು, ಹೌದು, ಈ ಹರದ ಹಾಲನ್ನ ಹಾಳಾಗಿ ಬರ ತಿಳ್ಕೊಂಡು ಎದಕಿನ ಮಲಿ ಹಾಲು ಹಿಂಡಿ ಹೆಣ್ಣು ಗೊಂಬಿ ತಯಾರು ಮಾಡಿ, ಬಲಿಕಿನ ಮಲಿ ಹಾಲು ಹಿಂಡಿ ಗಂಡು ಗೊಂಬಿ ತಯಾರು ಮಾಡಿ ಪಾರ್ವತಿ ದೇವಿ ಇಟ್ಕೊಂಡು ಕೂತ್ಲು. ಪರಮೇಶ್ವರ ಬಂದ ಆಳಾಗ ಪತಿದೇವ ಇದು ಜೀವಕಾಳು ತುಂಬಂದ ಆಳಾಗ ಜೀವಕಾಳು ತುಂಬಿ ಮುದ್ದುಗೌಡತೆ ನಾಮಕರಣ ಮಾಡಿದ್ರು. ಮುಂದೆ ಏನಪ್ಪಾ ಅಂತ ಕೇಳಿದ್ರ ಅಲ್ಲಿ ಅವರಿಬ್ಬರ ಲಗ್ನ ಸಮೇತವಾಗಿ, ಹೌದು, ಏನಿತ್ತಪ್ಪ ಅಂತ ಕೇಳಿದ್ರು ಸೋದರಮ ಅನ್ನುವಂಥದ್ದು, ಮಯ್ಯನಾಯಕ ನೀರ್ ಅನ್ನುವಂಥದ್ದು, ಅಲ್ಲಿ ಇಲ್ಲಿ ಹಾಲು ಬತ್ತೋಳು ಸಾಕನಷ್ಟು ಬೆಳೆಸುವಂತ ವಿಷಯಗಳದಾವ. ಹಾಲುಗೊಂದು ಹೇಳಿದ ಪಾರ್ವತಿ ತಮ್ಮ ಮಯನಾಯಕ ಮುನಿ, ಇವ ಹಾಲು ಮತ್ತದ ಸೋದರ ಮಾವತ್ತ ಹಿಂಗ ಜಗತ್ತಿನ ಸುದ್ದಿ ಸಾರ್ತದೆ ಹಿಂಗ ಗರುತ್ತುಗಳು ಬರೆದಿಟ್ಟಾರ. ನಾವ್ ಆ ವಿದ್ಯೆ ಸುಟ್ಟುಕೊಂಡು ಇವ್ರ ಹೆಣ್ಮಕ್ಳ ಮೇಳದ ಇವ್ರಿಗೆ ಅಸಹಿತನ ಮಾಡ್ಬೇಕನ್ನೋದು ನನ್ನಲ್ಲಿ ಭಾವನೆಗಿಲ್ಲ. ಇಲ್ಲ, ಖರೆ ಆ ಮನಸ್ಸು ನಮ್ಮಲ್ಲಿ ಇತ್ತಂದ್ರ ನಾವ್ ಅಲ್ಲೇ ಬಿಟ್ಟು ಇಲ್ಲಿ ಬರ್ಬೇಕಾಗಿತ್ತು. ಇದು ಯಾಕಪ್ಪ ಅಂತಂದ್ರೆ ಇದು ಲಕ್ಷ್ಮೀ ತಾಯಿ ಜಾಗ ಐತಿ. ಹೌದ, ಸತ್ಯನೇ ಮಾತಾಡ್ಬೇಕಾಗೈತಿ, ಇಲ್ಲಿ ಸುಳ್ಳು ಮಾತಾಡಕ್ ಬರುದಿಲ್ಲ. ಇದು ಇಂತ ಹೊಲಸು ವಿಷಯ ಇಟ್ಟಿರಿ. ಖರೆ ನಾನು ಹಿಡಿತ ನನಗೆ ಬರ್ದನಪ್ಪನೇ ಇಲ್ಲ. ಹೌದು, ಖರೆ ನಾ ಹಿಡಿಯಲ್ಲ. ಮತ್ತೆ ಹಿಡಿತೀನಂದವ್ರು ಬೆಳೆಸ್ರಿ, ನಿಮಗ್ ಹೊಲಸು ಮಾತು ಬೆಳೆಸ್ಬೇಡ್ರಿ. ಹೌದ, ನಿಮಗೆ ಯಾವ ಲೇಖದೊಳಗೆ ಮಾತಾಡಂಗ ಆಗ್ತೈತಿ, ರಾಮಾಯಣ ಒಳಗೆ ಉತ್ತರ ಕೊಡಂಗ ಆಗ್ತೈತು ಕೊಡ್ರಲ್ಲ. ಕೊಡೋ ಸಲುವಾಗಿ ಈ ವಿಷಯ ಇಟ್ಟೆ ನಾನು. ಅವು ಇಡ್ರಿ ಇವು ಇಡ್ರಿ, ಇಲ್ಲಿ ಹೇಳ್ಕೊಡೋ ಸಮಸ್ಯೆ ಅಲ್ಲ. ಬಂದ್ರ ಮಾತಾಡುದು, ಅಮ್ಮ ಮಾತಾಡಿಲ್ಲ ನಾ ಹೆಂಗಾರೆ ಮಾತಾಡ್ಲಿ. ಹೌದಾ, ಹಿಂಗ ಹೇಳ್ರಿ, ಅದಕ್ಕೆ ನನ್ ತಕರಾರಿಲ್ಲ. ಅದು ಹೊಲಸು ಅನ್ನುವಂಥದ್ದು ಸೊಪ್ಪೆಲ್ಲ ಹೋಗ್ಬೇಡ್ರಿ. ನಮ್ಮದು ಹೊಲಸ ಇದು ಐರು ಸಂಘ ಗ್ರಾಮದೊಳಗೆ ಲಕ್ಷ್ಮೀ ತಾಯಿಯ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ಅಣ್ಣ ತಮ್ಮಂದ್ರೆ ಕೂಡಿರಿ, ತಾಯಿ ಬಳಗದವ್ರು ಕೂಡಿರಿ, ತಂಗಿ ಬಳಗದವ್ರು ಕೂಡಿರಿ. ಈ ಸ್ಟೇಜ್ ಮ್ಯಾಗ ಒಬ್ಬಕ್ಕಿನಿ ಹೆಣ್ಣು ಮಗಳಾಗಿ, ಹೌದು, ನಾ ಇಟ್ಟಿರ್ತಕ್ಕಂತ ವಿಷಯಕ್ಕೆ ಕಿಮ್ಮತ್ತಿಲ್ಲಾರೆ ಹೊಲಸದತ್ತಂದು. ನಾ ಎಲ್ಲಿ ನಿಂತೀನಿ, ನಾ ಏನು ಮಾತಾಡ್ತೀನಿ, ನನ್ನ ಮಾತು ಎಲ್ಲಿ ಹೋಗ್ತೇಳಿ ನಿಮ್ಮಲ್ಲಿ ಅದು ಪ್ರಜ್ಞಾನ ಬೇಕು ಮೊದಲು. ಏನೆಲ್ಲ ಗೊತ್ತೈತಿ. ಏನಂದ್ರು ಅವ ತೆಳಕ್ ಹೊತ್ತಾವ ಏನ ಅಂದಾಳ ಅದಕ್ಕೆ ಮಾತಿಗತ್ತಾರ ಅವ್ರು. ಏನಂತಾರಿಪ್ಪ, ನೀ ಕ್ವಾಣಗ್ ಹಬ್ಬ ಅಂದ್ರು ಒಪ್ಪಲೇನು, ನೀ ಎಮ್ಮಿಗ್ ಹಬ್ಬ ಅಂದ್ರು ನೋಡ್ರಿ, ಕ್ವಾಣಗ್ ಹಬ್ಬ ಎಮ್ಮಿಗ್ ಹಬ್ಬ ಆಗಿದ್ದು ಹೊಲಸಿಲ್ಲ ಅಂದ್ರೆ ಇದು ಹೊಲಸಿಲ್ಲ, ಅದು ಹೊಲಸದ. ಹೌದಿಲ್ಲ? ಯಾಕಂದ್ರ ನಾ ಎಲ್ಲೇನಿ ಏನ್ ಮಾತಾಡ್ಲಕತ್ತೀನಿ, ನಾ ಏನ್ ಬಳಸ್ಬೇಕಾಗ್ಯದ ಬಂದ್ರ ಮಾತಾಡುದು, ಬರ್ಲಿಲ್ಲ ಅಂದ್ರೆ ಇಲ್ಲ. ಇಲ್ಲ ನೀನ್ ಹೇಳಿ ಹೋಗತ್ತಾರ, ಯಾರು ಹೇಳ್ತಾರ ಇಲ್ಲಿ? ಹೌದಾ, ನನಗ್ ಬರೋದಂದ್ರೆ ಏನು ಅಲ್ಲಾಗಿಲ್ಲ. ವಿಷಯ ಇದು 3ನೇ ಸ್ಟೇಜ್ ಐತಿ. ಸ್ವಂತ ಪ್ರಶ್ನೆ 2 ತಗದವನ್ನ. ಹೌದಾ, ಸ್ವಾದರ ಸೊಸಿ ಸ್ವಾದರ ಮಾ ವಿಚಾರ ಮಾಡಿ 18 ಪುರಾಣದೊಳಗಿನ ವಿಷಯ ತೆಗೆದಿತ್ತು. ಇದು 3ನೇ ಸ್ಟೇಜ್ ಇಟ್ಟಿದ್ದು. ನಿನ್ನೆ ಲೋಣಿ ಒಳಗ ಇದೇ ವಿಷಯನೇ. ಹೌದಾ, ಇದನ್ನು ಬಾಳ ನಿಂಗೆ ಲೋಣಿ ಒಳಗಿದು ಅದು ಬೇಡ. ಅದೇ ಇಲ್ಲ, ಹಂಗಲ್ಲ, ವಿಷಯ ಇಟ್ಟು ಬೆಳೆಸಿದ್ ಬೇಕಿಲ್ಲದು. ಹೌದಾ, ಅದಕ್ಕೆ ಹಂಗೈತಿ, ಹಂಗ ಮಾತಾಡೋದು ಬೇಡ. ನಿಮಗ್ ಬಂದ್ರೆ ಇನ್ನೊಮ್ಮೆ ಸಂದಿಗೆ ಯಾವಾಗ ಹಿಡ್ಕೊಂಡು ಬಿಡ್ತೀರಿ, ಸಂದಿನೊಳಗೆ ತಿಳಿತದ ಇದು ಹೆಂಗೈತಿ ಅನ್ನೋದು. ಬೆಳೆಸ್ರಿ, ಇಲ್ಲಿ ಕತ್ತ ಬರ್ರಿ, ನಾ ಬಿಟ್ಟು ಬಿಡ್ರಿ. ಈ ನಿಮ್ಮ ಜೋಡಿ ನಮ್ಮ ಜೋಡಿ ಕೂಡದ ಇದು ಬಿಡ್ತೀನಿ. ಮತ್ತೊಂದು ವಿಷಯ ಇಡೋನು, ಮತ್ತೊಂದು ಇಡೋದು, ಅಣ್ಣ ತಂಗಿ ಇಡೋನು. ಹೌದಿಲ್ಲ? ಅದ್ರಾಗೂ ಬಹಳ ಶಾಣ್ಯರು ಅದಾರ. ಇಲ್ಲಿ ಇಂತ ವಿಷಯಗಳು ಯಾಕಂದ್ರ ಮನುಷ್ಯನಲ್ಲಿ ಬುದ್ಧಿ ಬರುವಂತ ಜನರದೊಳಗೆ ಬರ್ಬೇಕಿದು. ಹೌದಾ, ನಾನ್ ತಪ್ಪು ಮಾತಾಡಿಲ್ಲ. ಇರ್ಲಿ, ಯಾಕಂತಂದ್ರ
ವರ್ಣಾಳ ಬಸ್ಸು ಹೆಣ್ಣು ಮೇಳಿಗೆ ಅಂದ್ರೆ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮೊದಲೇ ನಮ್ಯಾಗ ಹೊತ್ತುವರಿತೀರಿ ನೀವು ನಾ ಆ ಭಾವನೆ ಇಟ್ಟಿಲ್ಲ ನಾನು ಹಿಂದೆ ಏನ್ 5 ವರ್ಷನೊಳಗೆ ಅವಾಗ ಏನ್ ಸೊಂಟ್ರಗಾಳಿ ಎದ್ದುತ್ತವ ಅದು ಹಿಡ್ಕೊಂಡು ನಾ ಇವತ್ತು ಕಾರ್ಯಕ್ರಮ ಮಾಡ್ಲಕತ್ತಿಲ್ಲ ಇವ ಲಕ್ಷ್ಮೀ ತಾಯಿ ಸೊರಿಸಿ ಹೇಳುದಪ್ಪ ಅಂತಂದ್ರ ಕಾರ್ಯಕ್ರಮ ವಿಷಯ ಯಾರ್ಯಾರು ಎಷ್ಟೆಷ್ಟು ವಿಷಯ ಬಳಸ್ತಾರ ತಿಳ್ಕೊಂಡಿದ್ದು ಇಟ್ಟೀನಿ ನೀವು ಅದೇ ಮಾತಾಡ್ತೀರಿ ಇಲ್ಲಿ ನಾನು ಹಾಲು ಮತದೊಳಗೊಂದು ಮತ್ತೊಂದು ಮತದೊಳಗೆ ಕೇಳಿದ್ದೆ ಏನಪ್ಪಾ ಅಂತ ಕೇಳಿದ್ರು ಬೀರ ದೇವರ ಹಾಸಿಗೆ ಒಳಗೆ ಮನ್ಕೊಂಡಂತ ಸಂದರ್ಭದಲ್ಲಿ ಅವನಿಗೆ ತ್ರಾಸ ಆಗ್ಯದ ವೀರಪ್ಪಗ ವೀರಪ್ಪಗ ತ್ರಾಸ ಆಗಿ ಹಾಸಿಗೆ ಬಿಟ್ಟು ತೆಳಗೆ ಉಳ್ಳಿ ಹೋಗ್ಯಾನ ಅರೆ ಅಂತ ತ್ರಾಸ ಬೀರಪ್ಪಗೆ ಏನ್ ತ್ರಾಸ ಇತ್ತು ವೀರಪ್ಪಗೆ ಇಂತ ತ್ರಾಸ ಇತ್ತು ಹಿಂಗ್ ಉಳ್ಳಿ ಹೋಗ್ಯಾನ ಅಂದ್ರೆ ತಕ್ಕರಲ್ಲಿ ಯಾಕ್ರಿ ಹೌದು ಒಂದೊಂದು ಹುಡುಗರು ಮಕ್ಕಳು ಪಾಠ್ಯಸ್ತ್ರ ಉಳ್ಳಾಡ್ಕೋತ ಹೋಗ್ತಾವ ಅಂತ ಹೇಳಿದ್ರು ಪಾಠ್ಯಸ್ತ್ರ ಉಳ್ಳಾಡ್ಕೋತ ಹೋಗ್ತಾವ್ರಿ ತಾಯಿ ಕಡೆ ಬರ್ತಾವ ಹಂಗ ಹರಿದು ಆ ಕಡೆ ಹೋಗ್ತಾವ ನೆಲ ಬಿಟ್ಟು ಹೋಗ್ತಾವ ಹಂಗಲ್ಲ ಆ ವಿಷಯ ಹಂಗ ಮಾತಾಡ್ಬೇಡ್ರಿ ಇನ್ನೊಂದು ನಾ ಕೇಳ್ದ ಇದು ಒಳಕಾಲ ಪೂಜೆ ಅಂತೇಳಿ ಮದುಮಗಳಿಗೆ ಕರೆಸಿ ಒಳಕಾಲ ಪೂಜೆ ಅಂತೇಳಿ ಹಿಂಗ ರೂಢಿ ಪ್ರಕಾರದೊಳಗ ಐತಿ ಇದು ಎಲ್ಲಿ ಹಿಡಿದು ಗೊತ್ತು ಅಂದಾಳಗ ಅವ್ರು ಹೇಳಿದ್ರು ಏನೇನೇನೇನೇನ ಹೇಳಿ ಪರಮಾತ್ಮನ ಲಗ್ನದಂತ ಹಿಡಿದು ಬತ್ತು ನಾನು ಪ್ರಶ್ನೆ ಏನ್ ಕೇಳಿನಿ ಈ ಒಳಕಾಲ ಪೂಜೆ ಅನ್ನುವಂತ ಶಬ್ದ ಎಲ್ಲಿದಿಂದ ಬತ್ತು ಹೌದಾ ನೀವು ಮುಂದಿನ ಸಂಧಿಗೆ ಇದೇ ಹೇಳೋದ್ರಿಂದ ಒಳಕಾಲ ಪೂಜೆ ಇವನದಿಂದೇ ಬಂದಾದ ಒಳಕಾಲ ಪೂಜೆ ಅಂತ ಹೇಳ್ತಾ ಯಾಕ್ರಿ ನೀವು ಮತ್ತೆ ಇದೇ ಹೇಳಿದ್ರಂದ್ರೆ ಇದು ಅಲ್ಲ ಒಳಕಾಲ ಪೂಜೆ ಇವನದಿಂದೇ ಬಂದಾದ ಹೇಳ ಮಂಗಳಾರತಿ ಮಾಡ್ತಾರೆ ಹಂಗ ಹೇಳ್ಕೋಬೇಡ್ರಿ ತಿಳಿದ್ರ ವಿಷಯ ಮಾತಾಡ್ರಿ ತಿಳಿಲಿಲ್ಲ ಅಂತಂದ್ರ ನನಗ್ ತಿಳಿದಿಲ್ಲ ಅಂದ್ರೆ ಏನು ಯಾರು ಏನು ಮಾಡಕ್ಕಾಗಲ್ಲ ನೀವು ಹನುಮಂತಗೌಡ್ರ ಶಿಷ್ಯ ಆಗಿ ಹುಟ್ಟಿದಿ ಹನುಮಂತಗೌಡ್ರ ಶಿಷ್ಯ ಆಗಿ ಹುಟ್ಟಾನಿ ತಪ್ಪು ಮಾತಾಡ್ದನ ಹ್ಯಾಂಗ ಹೇಳುದು ಮಗನ ಏನ್ ಹೇಳ್ತಿದ್ವಿ ಮ್ಯಾಗಿನಿತ್ತು ಹೌದಿಲ್ರಿ ಸುಳ್ಳ ಕೇಳ್ಯಾರಂದ್ರೆ ಹೆಂಗ್ರಿ ಹೌದಿಲ್ಲ ಇನ್ನೊಂದು ಸಂಜೆ ಟೈಮ್ ಬರ್ತೈತಿ ನಮಗ ಇನ್ನೊಂದು ಸಂಜೆನೊಳಗ ಅವ್ರು ಇದೇ ಹೇಳಿದ್ರಂದ್ರ ನಾ ಮುಂದಿನ ಸಂಜೆ ಅವ್ರ ಮಂಗಳಾರತಿ ಮಾಡ್ತೀರಂದ್ರ ನಾನು ಬಲಿ ಮಾಹಿತಿ ಹಿಡ್ಕೊಂಡು ಉತ್ತರ ಹೇಳೇ ಮಂಗಳಾರತಿ ಮಾಡ್ತೀನಿ ಹೌದಿಲ್ಲ ಹೌದಿಲ್ಲ ಅವ್ರು ಹೇಳ್ಯಾರ ಒಂದ್ ಅಣ್ಣನ ಮೇಲೆ ಒಂದ್ ತಂಗಿ ಮಾಡ್ತಿ ಇಂಥವೆಲ್ಲ ಕೂಡಿಸಿ ನೀವು ನಮಗ ಈಗಿಂದಿಗೆ ಹೇಳಂದ್ರ ತಂಗಿ ಎಷ್ಟು ಕಲ್ತಾಳ ಅಣ್ಣ ಎಷ್ಟು ಕಲ್ತ ಇದ್ರಾಗ ಬುದ್ಧಿರೇ ಬೇಕಿಲ್ಲ ನಾ ಹೇಳಕ್ಕೆ ಹೋಗಲ್ಲ ಅತಿಥಿಯಾಗಿ ಹೇಳ್ತಿರ್ಬೇಕು ಬಾಳ ಕಾದಾಟ ಕಾದಾಟ ಬಾಳ ಮುಂದ ಏ ಮಗನಲ್ಲಿ ನಾನು ಹೇಳಿಸುವ ಅಷ್ಟೇ ಮಂಗಳಾರತಿ ಮಾಡಿ ಯಾಕ್ರಿ ಕೇಳಕ್ ಬರ್ತದೆ ಹೇಳಕ್ ಬರುದಿಲ್ಲನು ಹಂಗ ಹೇಳಕ್ ಬಂದ್ರೆ ಕೇಳ್ಬೇಕಾಗ್ತದ ಇರ್ಲಿ ಯಾಕಂತಂದ್ರೆ ನೀವು ಬಹಳ ಅಚ್ಚುಕಟ್ಟಾಗಿ ಕೂತೀರಿ ಬಹಳ ಮಾತಾಡ್ಲಾರೆ ಅವ್ರ 2 ಪ್ರಶ್ನೆಗಳು ಕೇಳ್ಯಾರ ಅದಕ್ಕೆ ಕೇಳಾರೆ ನಾವು ಹಾಡಿದೆವು ಅಂದ್ರೆ ಅವ್ರು ಈಗ ನಾವು ಹಿನ ಹಾಡಾರ ಬಂದ್ ನಿಂತಿರ್ತಾರ ಅವ್ರು ಕೊಡ್ಬೇಕಲ್ಲ ಹೆಂಗತ್ತ ಕೇಳಿದ್ರ ಹೇಗ್ರಿಪ್ಪ ಕಾಶಿಗೆ ಹೊಂಟಿದ್ದ ಕಳಿವೆ ನಾರಾಯಣ ಗೌಡ ಹೌದಾ ಬರಮ ಭೂಪಾಲಗ ಅಲ್ಲಿ ಶಿವನ ಸೇವಾ ಕಚ್ಚಿ ಕಾಶಿಗೆ ಹೋಗಿದ್ದ ಕಾಶಿದಿಂದ ಕಳಿವೆ ನಾರಾಯಣ ಗೌಡ ಬಂದು ಅವಾಗ ಕೈಯನ್ನು ಸೇವಕರಿಗೆ ಕೇಳ್ದವ ಹೌದು ನಾ ಒಳಗೆ ಹೋಗ್ತೀನಿ ಅಂದಾಳೆ ಕೈಯನ್ನು ಸೇವಕರು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಾನು ಕಾಶಿಗೆ ಹೋಗಿ 3 ಮಾತು ಕಲ್ತು ಬಂದೀನಿ ಅದಕ್ಕೆ ಮಾದೇವ್ ಹೋಗಿ ತಿಳಿಸಂದಾಳ ಮಾದೇವ್ ಹೋಗಿ ತಿಳಿಸದಾಳಾಗ ಅವಾಗ ಮಾದೇವ್ ನಾರಾಯಣ ಗೌಡಗ ಪರವಾನಿಕೆ ಬಿಟ್ಟ ಅದು ಅವಾಗ ನಾರಾಯಣ ಗೌಡ ಮಾದೇವನ ಮುಂದೆ ಹೇಳ್ತಾನೆ ಏನ್ ಹೇಳ್ತಾನೆ ಒಣಗಿದ ಗಿಡ ನೋಡಬಾರ್ದು ಒಟ್ಟಿದ ಮನೆ ಮುಂದೆ ಕುಳ್ವಾನು ನೋಡಬಾರ್ದು ಹುಟ್ಟು ಬಂಜಿ ಮೋತಿ ನೋಡಬಾರ್ದು ಹಿಂಗ್ ಹೇಳ ಅವನ ಸೇವಾ ಬಿಡಿಸಿಕಿಸಂದ್ರ ಕಳಿವೆ ನಾರಾಯಣ ಗೌಡ ಬಿಟ್ಟ ಈ ಕಳಿವೆ ನಾರಾಯಣ ಗೌಡಗ ಇವನಿಗೆ ಮಕ್ಕಳು ಆಗಿದ್ದು ಏನು ಇಲ್ಲ ಅಂತ ಕೇಳ್ಯಾರ ಹೌದು ಯಾಕ್ರಿ ಕಳಿವೆ ನಾರಾಯಣ ಗೌಡಗ ಕನ್ಯೆ ಕಾಮರತಿ ಮಗಳು ಹುಟ್ಟಿದ್ದಲ್ಲಿ ಆದ ಅವ್ರು ಹೇಳೋರು ಹುಟ್ಟಿದ್ದಳು ಇದ್ದಳು ಅಂದ್ರೆ ಅದಕ್ಕೆ ಬ್ಯಾರೆ ಅಂದಾರ ಬ್ಯಾರೆ ಏನು ಇಲ್ಲ ಎಲ್ಲಿತ್ತಾನ ಹೋಗಿ ಬಂದ್ರು ಬೀರದೇವ್ರಕ್ಕಿಂತ 3 ವರ್ಷ ಕಾಮರತಿ ದೊಡ್ಡಕ್ಕಿನ ಅದಾಳಿದ್ರೆ ಇರ್ಲಕ್ಕ ತಿಳ್ಕೊಂಡು ಕಾಮರತಿ ಬೀರದೇವ್ರು ಆಗಿದ್ದೆ ಖರೆ ನಾರಾಯಣ ಗೌಡಗ ಕಾಮರತಿದೆ ಹುಟ್ಟಾಳವ ಯಾಕ್ರಿ ಇದು ಸಾಮಾನ್ಯ ಅಲ್ಲ ಇದು ಹನುಮಂತ ಗೌಡ್ರ ಕೈಯಾಗ ನಿನ್ನೆ ಮೊನ್ನೆ ಶಾಲೆಗೆ ಐತಿ 10-15 ವರ್ಷದಿಂದ ನಾಗೂರ್ ಸರ್ ಲಕ್ಷ್ಮಣಕ್ ಮಾಸ್ತರ್ ಕೈಯೊಳಗೆ ಶಾಲೆ ಐತಿ ಯಾಕಂತ ಕೇಳಿದ್ರ ಅಂತ ವಿಷಯಗಳೆಲ್ಲ ಬಂದಾವ ಕರೆ ನಾರಾಯಣ ಗೌಡಗ ಕಾಮರತಿದೇವಿ ಜನಿಸಿದ್ರು ಮತ್ತೆ ಇನ್ನೊಂದೇನಪ್ಪಾ ಅಂತ ಕೇಳಿದ್ರ ಏನಪ್ಪ ಬಿಜ್ಜಾಳ ರಾಜನ ಆಸ್ಥಾನದೊಳಗ ರೇವಣ ಸಿದ್ಧ ಬಿಜ್ಜಾಳ ರಾಜನ ಆಸ್ಥಾನದೊಳಗ ಬಿಡಾರ್ ಹೂಡಿದ್ದ ಅವಾಗ ರೇವಣ ಸಿದ್ಧ ಲಿಂಗ ಎಲ್ಲಿ ಇತ್ತ ಬಂದಿದ್ದ ಹೌದಿಲ್ಲ
ರೇವಣ ಸಿದ್ಧ ಲಿಂಗ ಯಾವ ಜಾಗದೊಳಗಿಟ್ಟು ಬಂದಿದ್ದಪ್ಪ ಅಂತ ಕೇಳಿದ್ರ ಯಾವ ಜಾಗಪ್ಪ? ಕಾನುಬಾಯಿ ಎನ್ನುವಂತ ಹೆಣ್ಣು ಮಗಳ ಬಲ್ಲಿ ಲಿಂಗ ಇಟ್ಟು ಬಿಡ ರೇವಣ ಸಿದ್ಧ ಬಿಡಾರ ಹೋಗಿ ಬಿಡಾರ ಹೋಗ್ಲಿಕ್ಕೆ ಅಲ್ಲಿ ಹೋಗಿದ್ದ. ಯಾರಪ್ಪ ಅಂತ ಕೇಳಿದ್ರಲ್ಲಿ ಕಾನುಬಾಯಿ ಬಲ್ಲಿ ರೇವಣ ಸಿದ್ಧ ತನ್ನ ಲಿಂಗನ್ನ ಕೊಟ್ಟು ಮಂಗಳವಾಡ ಅನುಭವಿ ಊರ್ ಅಲ್ಲೇ ಬರ್ತದ ಅದನ್ನು ಮಂಗಳವಾಡ ಅಂದ್ರು ಅಲ್ಲೇ ಅದು ಹೇಳಿದ್ರು ಅಲ್ಲೇ ಮಂಗಳವಾರ ಮಾತು ಊರ ಹೆಸರ ಅವ್ರ ಓಣಿ ಹೆಸರು ಹೇಳಿದಿಲ್ಲ. ಯಾರ ಬಳಿ ಕೊಟ್ಟಿದ್ದ? ಇಂಥವ್ರ ಬಳಿ ಕೊಟ್ಟಿದ್ದ? ಬಗ್ಗೆ ಹೆಣ್ಮಗಳ ಬಳಿ ಕೊಟ್ಟಿದ್ದ ಹೇಳಿದೆವು. ಹೌದಂದ್ರೆ ಒಪ್ಪಬಹುದು ಅಲ್ಲ ತಂದು ಇದ್ರ ಬಿಟ್ಟು ಮತ್ತೊಬ್ಬಕ್ಕೆ ಹೆಣ್ಮಗಳ ಹೆಸರು ತಕರಾರಿಲ್ಲ. ಯಾಕ್ರಿ ಬಾಳ್ ಮಾತಾಡೋ ಅವಶ್ಯಕತೆ ಇಲ್ಲ. 4 ನೋಡಿ ಕ್ಯಾಲಿ ಹಾಡಿ ಯಥಾ ಪ್ರಕಾರ ಅವ್ರಿಗೆ ಪಾಳಿ ಹೋಗ್ತದ. ಮುಂದೆ ಅವ್ರಿಗೆ ಹೆಂಗ್ ಮಾತಾಡ್ತಾರ, ಯಾವಾಗಲೇ ಮಾತಾಡಿದ್ರು ಕೂಡ ಅವಸರೇ ಅಪಘಾತಕ ಹೇಳ್ಯಾರ ಅವ್ರು. ಹಾ ಇಲ್ಲಿ ತಾಯಿ ಬಳ ಕೂಡದ ನೀವು ಹೆಣ್ಣು ಮಕ್ಕಳಾಗಿ ಹೆಣ್ಣು ಮಕ್ಕಳ ಮುಂದೆ ಹೊಲಸೋರಿಸಿ ಮಾತಾಡ್ತೀರಂದ್ರ ನಾ ಏನ್ ಹೇಳಿ? ನಾವ್ ಎಲ್ಲಿ ಬಂದಿದ್ದೇವೆ, ನಾವು ಯಾವ ಸ್ಥಾನದೊಳಗಿದ್ದೇವೆ, ನಮ್ದು ಟೈಮ್ ಎಲ್ಲಿ ನಿರ್ತದ? ಈಗ ಈ ವಿಚಾರ ಮಾಡ್ಬೇಕು. ನಮ್ಮ ಟೈಮ್ ಎಲ್ಲಿದೆ? ಇಲ್ಲಿ ಹುಷಾರಿದಿಂದ ಮಾತಾಡೋದು ಅದ. ಸುಮ್ಮನೆ ಏನಾರ ಮಾತಾಡಕ್ ಹೋಗಿ ಎಲ್ಲಾರ ಧಕ್ಕಿ ಹತ್ತಂದ್ರ ಅಸಹ್ಯ ಆಗಬಾರ್ದು. ಇದೊಂದು ಮಾತು ಸೂಚನೆ ಅದ. 4 ನೋಡಿ ಕ್ಯಾಲಿ ಹಾಡಿ